ನಮಸ್ಕಾರ ಸರ್. ನಮಸ್ತೆ. ನಾವು ಇದೇ ಊರು ಬೂದಿಕೋಟೆಯವರು. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಸೊ ನಮಗೆ ಈ ಒಂದು ಸ್ಥಳದ ಬಗ್ಗೆ ನಮಗೆ ಇದರ ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ತೀರಾ? ಓಕೆ, ತಿಳಿಸ್ಕೊಡ್ತೀನಿ. ಇದು ನೋಡಿ ಬಂದ್ಬಿಟ್ಟು ದೇವಸ್ಥಾನ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅದು ಸುಮಾರು ಒಂದು 500 ವರ್ಷಗಳಿಗೆ ಆಚಿನ ದೇವಸ್ಥಾನ. ಅದಕ್ಕೆ ಆಪೋಸಿಟ್ ಇದೆ. ಅದಕ್ಕೆ ಆಪೋಸಿಟ್ ಇರೋದು ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ. ಸುಗ್ರೀವ ಅಂತಾರೆ. ಆಂಜನೇಯ ಸ್ವಾಮಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ, ಸುಗ್ರೀವ ಅಲ್ಲೇ. ಮತ್ತೆ ಆಂಜನೇಯ ದೇವ ಬಂದ್ಬಿಟ್ಟು ಈ ಕಡೆ ಇಲ್ಲೊಂದು ಕೆತ್ತನೆ ಮಾಡಿದ್ದಾರೆ. ನೀವು ಹಂಗ ಹೋದ್ರೆ ನೋಡ್ಸ್ಕೊಂಡ್ ಬರ್ಬೋದು. ಇಲ್ಲೊಂದಿದೆ. ಮತ್ತೆ ಇಲ್ಲಿಂದ ಹೋದ್ಮೇಲೆ ಇದು ಬಂದ್ಬಿಟ್ಟು ಐದರಲ್ಲಿ ಎಂಟ್ರೆನ್ಸ್, ಐದರಲ್ಲಿ ಹುಟ್ಟಿದ ಸ್ಥಳಕ್ಕೆ ಹೋಗೋದು ಜಾಗ ಇದು. ಬರ್ರಂಗೆ ಇದು ಆಮೆ ಕಾರದ ಕಲ್ಲು ಅಂತೀವಿ. ಆಮೆ ಇದೆಯಲ್ಲ, ಆಮೆ ತರನೇ ಇದೆ. ತಲೆ ಆಮೆ ಹೆಂಗ್ ಬರ್ತದ, ಈಗ ಆಮೆ ಕವರ್ ಮಾಡ್ಕೊಂಡು ತಲೆ ಮುಂದೆ ಬೀಳುತ್ತೆ ಮತ್ತೆ ಹಿಂದೆ ಕಳತ್ತದ ನೋಡ. ಆಮೆ ತರ ಆಕಾರದ ಕಲ್ಲು ಇದು. ಅದು ಒಂದು ದಿಬ್ಬ. ಅದು ಆಗ ಹೈದರಾಲಿ ಅವರು ಇದ್ದಾಗ, ಅವ್ರ ತಂದೆ ಫತೆ ಮುಹಮ್ಮದ್ ಖಾನ್ ಇದ್ದಾಗ ಅಲ್ಲಿ ಗಸ್ತು ಮಾಡ್ತಾ ಇದ್ದು. ಈ ತರ 4 ದಿಬ್ಬಗಳಿದೆ. ಒಂದು ಅದಕ್ಕೆ ಆಪೋಸಿಟ್ ಅಲ್ಲೊಂದಿದೆ, ಹುಣಸೆ ಮರ ಪಕ್ಕದಲ್ಲಿ ಇದೆ. ಅದಕ್ಕೆ ಆಪೋಸಿಟ್ ಅಲ್ಲೊಂದಿದೆ, ಮೇಲೆ ಒಂದಿದೆ. ಅದು 4 ದಿಬ್ಬಗಳು ಆಗ ಇಲ್ಲಿ ಕೋಟೆಗೆ ಕಾವಲ್ ಕಾಯುವಾಗ ಗಸ್ತು ಮಾಡ್ತಾ ಇದ್ದು. ಸುಮಾರು ಅಲ್ಲಿ ಎತ್ತಿದ್ರೆ 3-4 ಕಿಲೋಮೀಟರ್ ಡಿಸ್ಟೆನ್ಸ್ ಕಾಣಿಸುತ್ತೆ. ಆಗ ಕೋಟೆ ಒಳಗೆ ಯಾರನ್ನು ಬರ್ಸ್ಕೊಳ್ಳದೆ ಕಾಯ್ತಾ ಇದ್ದಿದ್ದು. ಆಗ 1720ರಲ್ಲಿ ಹೈದರಾಲಿ ಅವರು ಹುಟ್ಟಿದ್ದು. 782ರಲ್ಲಿ ತೀರೋಗಿದ್ದು. ಅಂದ್ರೆ 62 ವರ್ಷ ಬದುಕಿರ್ತಾರೆ. 62 ವರ್ಷನ ಅವ್ರು ಇಲ್ಲಿರೋದಿಲ್ಲ. ಹೈದರಾಲಿ ಬಂದ್ಬಿಟ್ಟು ಅವರು ಹೈದರಾಲಿ ಹುಟ್ಟಿದ ಸ್ಥಳ ಅಂತ ಅಲ್ಲಿ ಕಾಂಪೌಂಡ್ ಇದೆಯಲ್ಲ, ಅದು ಹೈದರಾಲಿ ಹುಟ್ಟಿದ ಸ್ಥಳ. ಅಲ್ಲಿ ಆಗಿನ ಕಾಲದಲ್ಲಿ ಮಣ್ಣಿನಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಆ ಮನೆ ಈಗ ಸುಮಾರು 304 ವರ್ಷ ಆಗಿದೆಯಲ್ಲ, ಬಿದ್ದೋಗಿದೆ. ಆಗಿನ ಕಾಲಕ್ಕೆ ಬಿದ್ದೋಗಿದೆ. ನಮ್ಮ ಸರ್ಕಾರದಿಂದ ಅಷ್ಟು ಆ ಕಾಂಪೌಂಡ್ ಕಟ್ಟಿ ಇಲ್ಲಿ ಹೈದರಾಲಿ ಹುಟ್ಟಿದ ಸ್ಥಳ ಅಂತಿದ್ದು. ಅಲ್ಲಿ ಮನೆ ಇದ್ದಿದ್ದು, ಅಲ್ಲಿ ಹುಟ್ಟಿದ್ದಾದ್ಮೇಲೆ ಆಮೇಲೆ ಆ ಕಡೆ ತೊಟ್ಲು ಕಲ್ಲು ಅಂತಿದೆ. ತೊಟ್ಟಲು ಕಲ್ಲು ಅದು ಪ್ರಕೃತಿಯಿಂದಾನೇ ಕಲ್ಲು ಗವಿ ತರ ಇದೆ. ಅದು ಕಲ್ಲು ಹಿಂಗ್ ಜೈಂಟ್ ಇದೆ. ಅಲ್ಲಿ ಜೈಂಟ್ ಕಲ್ಲು ಹತ್ರ ಮಾರ್ಕ್ ಬಿದ್ದಿದೆ, ನೋಡಿರ್ತೀರಿ ನೀವು. ಆ ಮಾರ್ಕ್ ಆಗ ತೊಟ್ಲು ಕಟ್ಟಿ ತೂಗಿಸಿರುವಂತದ್ದು ನಮ್ಗೆ. ಅದು ಆಯ್ತು. ಅದಾದ್ಮೇಲೆ ನೋಡಿ ಮತ್ತೆ ಬಾವಿ ಇದೆ. ಅಲ್ಲಿ ಮನೆ ಇದ್ದಾಗ ನೀರ್ ಬೇಕಲ್ಲ, ಬಾವಿ ಇಲ್ಲಿದೆ. ಈ ಕಲ್ಲಿನಲ್ಲೇ ಬಂಡಿನಲ್ಲಿ ಇರುವಂತ ಬಾವಿ. ಆದ್ರೂ ಇತ್ತೀಚೆಗೆ ಸುಮ್ಮನೆ ಪೈಪ್ಗಳು ಹಾಕಿದ್ದೇವೆ. ಯಾವಾಗ್ಲೂ ನೀರ್ ಇರ್ತದೆ, ಅಲ್ಲಿ ನೀರ್ ಇರ್ತದೆ ಯಾವಾಗ್ಲೂ. ಎನಿ ಟೈಮ್ ಅಷ್ಟು ಸಾಮಾನ್ಯ ನೀರು ಖಾಲಿನೇ ಆಗೋದಿಲ್ಲ. ಕಡಿಮೆ ಆದ್ರೂ ನೀರು ನಿಂತ್ಕೊಂಡಿರುತ್ತೆ. ಆಗ ಮನೆ ಇದ್ದಾಗ ಇಲ್ಲಿ ನೀರು ಉಪಯೋಗಿಸ್ಕೊಳ್ತಾ ಇದ್ದದ್ದು. ಬೂದಿಕೋಟೆ ಹೈದರಾಲಿ ಸ್ಟೋರಿ ಇಷ್ಟು ಮಾತ್ರನೇ. ಮತ್ತೆ ಅವ್ರು ಇಲ್ಲಿ ಹುಟ್ಟಿದಾದ್ಮೇಲೆ 10 ವರ್ಷಗಳಾದ್ಮೇಲೆ ಇಲ್ಲಿಂದ ಬಿಟ್ಟು ಹೋಗ್ತಾರೆ. ಬಿಟ್ಟು ಹೋದ್ಮೇಲೆ ದೇವನಹಳ್ಳಿಗೆ ಹೋದ್ಮೇಲೆ ಮತ್ತೆ ಅವ್ರ ಇತಿಹಾಸ ಎಲ್ಲ ಸ್ಟಾರ್ಟ್ ಆಗಿದೆ. ದೇವನಹಳ್ಳಿ, ಮೈಸೂರು, ಹಿಂಗೆ ಅವ್ರ ಇತಿಹಾಸ ಆ ಕಡೆ ಸ್ಟಾರ್ಟ್ ಆಗಿದೆ. ಹುಟ್ಟಿದ ಸ್ಥಳ ಮಾತ್ರ ಇದು ಬೂದಿಕೋಟೆ. ಅಷ್ಟು ಮಾತ್ರ ಹೇಳಕ್ಕ ಇಲ್ಲಿನ ಇರೋ ವಾಸ್ತವ. ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು.